ನಮಸ್ಕಾರ ಗೆಳೆಯರೇ. ಇವತ್ತು ಎರಡು ವಿಷಯಗಳ ಬಗ್ಗೆ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಅನಿಸ್ತು. ಅಂದರೆ ಬಹಳ ದಿನಗಳಾಯಿತು ನಾನು ನಿಮ್ಮ ಜೊತೆಗೆ ಮಾತಾಡಿದಲೆ. ಇವತ್ತು ಭಾಳ ಮುಖ್ಯವಾದದ್ದು ಎರಡು ವಿಷಯ ಅಂತ ಹೇಳಿದ್ರೆ, ಏನು ವಿಧಾನಸಭೆ ಅಂದರೆ ಮುಂಗಾರು ಅಧಿವೇಶನ ನಡೆಯಿತು ಕರ್ನಾಟಕದಲ್ಲಿ, ಅದರ ಬಗ್ಗೆ ಎರಡು ಮಾತು. ಮತ್ತೊಂದು ಈ ಇಡಿಯ ಭಯ. ಅಂದರೆ ಮೊನ್ನೆ ನನ್ನ ಗೆಳೆಯೊಬ್ಬರು ಸಿಕ್ಕರಿ ಹೇಳ್ತಾಯಿದ್ರು, ಏನ್ರಿ ಬಸಣ್ಣ, ಬಿ ಜೆ ಪಿಯವರು ಕಾಂಗ್ರೆಸ್ನ ನಾಯಕರುಗಳ ಮೇಲೇ, ಅಂದರೆ ಶಾಸಕರ ಮೇಲೆ ಸಂಸದರ ಮೇಲೇ ಇ ಡಿಯನ್ನು ಛೂ ಬಿಟ್ಟು ಏನೋ ಅರೆಸ್ಟ್ ಮಾಡ್ತಾರೆ ಅಂತ. ಅದು ನಿಜ ಇದ್ರೂ ಇರ್ಬೋದೇನೋ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಕಾರಣ ಯಾಕೆ ಅಂತ ಹೇಳಿದ್ರೆ, ಈಗ ಇ ಡಿ ಅದು ಕಾಂಗ್ರೆಸ್ ಅದನ್ನು ಸೆಂಟ್ರಲ್ ಗೌರ್ಮೆಂಟ್ನವರು ಇ ಡಿಯನ್ನು ತಮ್ಮ ಅಸ್ತ್ರಕ್ಕೆ ಬಳಸ್ಕೊಳ್ತಿರೋದು ಒಂದು ಮೇಲ್ನೋಟಕ್ಕೆ ಸತ್ಯ ಆಗಿದ್ದರೂ, ಆಯಿತು ಈ ಶಾಸಕರುಗಳು ಈ ಸಂಸದರು ಮತ್ತು ದುಡ್ಡು ಹೆಂಗೆ ಮಾಡಿದ್ರು ಅನ್ನೋದ್ರ ಬಗ್ಗೆನೂ ಒಂದು ಕ್ಲಾರಿಟಿ ಇರಬೇಕಲ್ಲ. ಈ ವಿಷಯ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಹೇಳ್ತಾರೆ, ಅವರೊಬ್ಬರೇ ಎಂಟ್ರಿ ಮಾಡಿರೋದು ಅಂತ, ಅವರೊಬ್ಬರೇ ಎಂಟ್ರಿ ಮಾಡಿರೋದು ಅಂತ, ಮತ್ತು ನೀವೇನು ಅಂತ. ಹಾಗೆಯೇ ಈ ಮೊನ್ನೆ ಅದು ಈ ವಿಷಯ ಯಾಕೆ ಬಂತು ಅಂತ ಹೇಳಿದ್ರೆ, ಶಾಸಕ ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಇ ಡಿ ಅವರಿಗೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇ ಡಿ ಅವರು ಸಿಕ್ಕಿಮಲ್ಲಿ ಸಿಕ್ಕಂತೆ. ಸರಿ, ಆತನ ಬಗ್ಗೆ ನನಗೆ ಒಂದಷ್ಟು ಗೊತ್ತು. ಅಂದರೆ ಅವರು ಹಿಂದೆ ಯಾವ ಬಿಸ್ನೆಸ್ ಮಾಡ್ತಿದ್ರು, ಅದಾದ ನಂತರ ಏನು ಬಿಸ್ನೆಸ್ ಮಾಡಿದ್ರು, ಮತ್ತೆ ಹೆಂಗೆ ಪಾಪರಾದರು, ಮತ್ತೆ ಹೆಂಗೆ ದುಡ್ಡು ಮಾಡಿದ್ರು ಅನ್ನೋದ್ರ ಬಗ್ಗೆ ನಾನೇನು ಮಾತಾಡಲ್ಲ. ಒಬ್ಬ ಶಾಸಕ ಅಂದರೆ ಕೋಟಿ 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 ಹೆಂಗೆ ದುಡ್ಡು ಮಾಡ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿರ್ಬೋದಾದಂಥ ಬಹುತೇಕ ಶಾಸಕರುಗಳು, ಈಗಿನ ಬಹುತೇಕ ಅಂತ ಹೇಳ್ತೀನಿ ನಾನು, ಯಾವ ಶಾಸಕರುಗಳು ನಾನು ಖರ್ಚು ಮಾಡ್ದಲ್ಲಿ ಗೆದ್ದು ಬಂದಿದ್ದೀನಿ ಅಂತ ಎದೆ ಮುಟ್ಕೊಂಡು ಹೇಳಿ ನೋಡೋಣ. ಆಯಿತು, ಖರ್ಚು ಮಾಡಿ ಬಂದಿದ್ದಾರೆ, ಮತ್ತು 5 ವರ್ಷ ನಿಮ್ಮ ಕೋಟಾದಲ್ಲಿ ಎಷ್ಟು ದುಪ್ಪಟ್ಟು ದುಡ್ಡು ಹೆಂಗೆ ಪ್ರಿಂಟ್ ಮಾಡ್ತೀರಂತ, ಅಂದರೆ ಮಿಂಟ್ ಮಾಡ್ತೀರಂತ, ಪ್ರಿಂಟಲ್ಲ ಮಿಂಟ್ ಮಾಡ್ತೀರಂತ. ತಾವು ಎಲೆಕ್ಷನ್ ಟೈಮಲ್ಲಿ ಕೊಡ್ಬೋದಾದಂಥ ಏನು ಲೆಕ್ಕಪತ್ರಗಳು, ಆ ನಂತರ 5 ವರ್ಷದ ನಂತರ ಅದೇನೋ ಕೇಳ್ತಾರೆ, ಅಂದರೆ ನೀವು ಎಷ್ಟೆಷ್ಟು ಇದು ಮಾಡಿದ್ರೆ ಏನಂತ ಕೇಳ್ತಾರೆ, ಅದ್ರ ಬಗ್ಗೆ ಲೆಕ್ಕ ಕೊಡ್ತಾರೆ. ಅದು 3 ಪಟ್ಟು 4 ಪಟ್ಟು 5 ಪಟ್ಟಾಗಿರುತ್ತೆ. ಕರ್ನಾಟಕದಲ್ಲಿ ಅಂತ ಹೇಳ್ತಿಲ್ಲ ನಾನು, ಒಟ್ಟಾರೆಯಾಗಿ ಇಡೀ ದೇಶದಾದ್ಯಂತ ಒಬ್ಬ MLA, ಒಬ್ಬ MP, ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಅಥವಾ ತಾಲೂಕ್ ಪಂಚಾಯತ್ ಮೆಂಬರ್, ನನಗೆ ಗೊತ್ತಿರೋಂಗೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ಗೆ ನಾನೇ ಕಣ್ಣಾರೆ ನೋಡಿದ್ದೀನಿ, 5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾನೆ. ಸರಿ, ಅವನು ದುಡ್ಡು ಹೆಂಗೆ ದುಡಿಬೇಕು? ಆಯಿತು, ಅವನೇನೋ ದುಡ್ಕೊಂಡು ಅದೇನಂತ 5 ಲಕ್ಷ. ಅಂದರೆ ಹಿಂಗೆ ದುಡ್ಡನ್ನು ನೀವು ದುಪ್ಪಟ್ಟು ಮಾಡುವಂಥ ಕಾರ್ಯದಲ್ಲಿದ್ದಾಗ ಯಾವುದಾದ್ರೂ ಒಂದು ಅಡೆತಡೆ ಬರಬೇಕಲ್ಲ. ಈಗ ಹಿಡಿದಾಯ್ತು, ಅದೇ ನಮ್ಮ ಸ್ನೇಹಿತರು ಹೇಳ್ತಿದ್ರು, ಎಲ್ಲರೂ ಬರೀ ಕಾಂಗ್ರೆಸ್ನವ್ರನ್ನ ಮಾಡ್ತಾರೇ ಟಾರ್ಗೆಟ್ ಮಾಡ್ತಾರೆ. ಅದು ಸರಿ, ನಾಳೆ ಬೆಳಗ್ಗೆ ಕಾಂಗ್ರೆಸ್ ಸೆಂಟ್ರಲ್ ಗೌರ್ಮೆಂಟಿಗೆ ಬಂದರೆ ಅದೇ ಇವ್ರನ್ನೂ ಬರ್ತದೆ, ಯಾವುದು BJP ಅವರ ಶಾಸಕರ ಮೇಲೆ ಬರ್ತದೆ. ಯಾಕೆಂತ ಹೇಳಿದ್ರೆ ಇದು ಹೆಂಗಿದೆ, ಒಬ್ಬರು ಒಂದು ಅಸ್ತ್ರ ಬಿಟ್ಟರೆ ಇನ್ನೊಬ್ಬರು ಇನ್ನೊಂದು ಅಸ್ತ್ರ ಬಿಟ್ಟಿರ್ತಾರೆ. ಹಾಗಾಗಿನೇ ಇವತ್ತು ಇವರು ಮಾಡ್ತಿರ್ಬೋದಾದಂಥ ದೊಡ್ಡ ದಂಧೆ ಅಂತ ಕರೆದು ಏನು ತಪ್ಪಾಗಲಾರ್ದು ಅಂತ ನನ್ನ ಭಾವನೆ. ನನಗೆ ಹಿಂದೆ ಒಬ್ಬರು, ನಾನು ಹೆಂಡ ಹಣ ಹಂಚದಲ್ಲಿ ನಾನು ಎಲೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರು. ಪಾಪ JH ಪಟೇಲ್ರ ಮಗ ಮಹಿಮಾ ಪಾಟೀಲ್ ಒಮ್ಮೆ ಮಾತ್ರ ಶಾಸಕ ಆಗಿದ್ದರು, ಆಮೇಲೆ ಮತ್ತೇನಾಗಲಿಲ್ಲ ಬಿಡೋರು. ಹಂಗೆ ಅಂದ್ಕೊಂಡು ಹೋದರು, ಒಬ್ಬರು ಓಟ್ ಹಾಕಲಿಲ್ಲ. ಇದರಲ್ಲಿ ಯಾರು ತಪ್ಪು ಯಾರ್ದು ಸರಿ ಅನ್ನೋದ್ರ ಬಗ್ಗೆನೇ ಒಂದು ದೊಡ್ಡ ಅದು ಚರ್ಚೆ ನಡೆಯುತ್ತೆ, ಮತ್ತೇನೋ ನಡೆಯುತ್ತೆ, ಏನೋ ಆಗುತ್ತೆ. ಇವರು
ಅಂದರೆ ಶಾಸಕ ವೀರೇಂದ್ರ ಪಪ್ಪಿಯದಾಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು. ಡಿ ಕೆ ಶಿವಕುಮಾರ್ ಅವ್ರದ್ದು ಹಿಂದೆ ಏನಾಗಿದ್ದರು, ಈಗ ಏನಾಗಿದ್ದಾರೆ, ಅದು ಎಷ್ಟು ಕೋಟಿ ರೂಪಾಯಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ. ದೇವೇಗೌಡರು ಹೆಂಗಿದ್ರು, ದೇವೇಗೌಡರ ಮಕ್ಕಳು ಹೆಂಗಿದ್ರು, ದೇವೇಗೌಡರು ಏನು ಮಾಡಿದ್ದಾರೆ, ಮತ್ತು ಅವರು ಕುಮಾರಸ್ವಾಮಿ ಅವರು ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಚರ್ಚೆ ಮಾಡಿ. ನಾನು ಹೇಳ್ತಿರೋದು ಒಬ್ಬರ ಮೇಲಂತಲ್ಲ, ಎಲ್ಲ ಬಹುತೇಕ 90 ಶಾಸಕರು, 99% ಶಾಸಕರುಗಳು, 99% ಸಂಸದರು ತಾವು ಎದೆ ಮುಟ್ಕೊಂಡು ಹೇಳಿ, ನಾನು ಯಾವುದೇ ದಂಧೆ ಮಾಡ್ದಲೇ ದುಡ್ಡು ಮಾಡಿದ್ದೀನಿ ಅಂತ. ಹಂಗೇನೋ ದುಡ್ಡು ಮಾಡೋದಾದರೆ ಪಾಪ ರೈತರು ಬೆಳಗ್ಗೆಲಿದ್ದ ಸಂಜೆ ತನಕ ಕೆಲಸ ಮಾಡಿದ್ರೂ 5 ರೂಪಾಯಿ ಲಾಭ ಇಲ್ಲ ಅವ್ರಿಗೆ. ಈ ರೈತರ ಬಗ್ಗೆ ಒಂದು ಬಂತು ಯೋಚನೆ. ಮೊನ್ನೆ ಮುಂಗಾರು ಅಧಿವೇಶನದಲ್ಲಿ ಅದೇನೋ 9 ದಿನ 11 ದಿನ ನಡೀತಾರೆ ಚರ್ಚೆ. ಅದೇ ಟೈಮಲ್ಲಿ ಏನು ಗೊಬ್ಬರದ ಬಗ್ಗೆ ಚರ್ಚೆ ನಡೀತು. ಈ ಗೊಬ್ಬರದ ಬಗ್ಗೆ ಚರ್ಚೆ ನಡೆದಾಗ ಏನಾಯಿತು ಅಂತ ಹೇಳಿದ್ರೆ, ರೈತರು ಬೆಳಗ್ಗೆಲಿದ್ದ ಸಂಜೆ ತನಕ ಕ್ಯೂ ನಿಂತ್ಕೊಂಡಿದ್ರು. ಏನ್ರಿ ಪಾಪ ರೈತರು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಬಿಟ್ಟು, ರೈತರ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗೋದು ಬಿಟ್ಟು ಅಲ್ಲಿ ಕ್ಯೂ ನಿಲ್ಲಿಸಿದ್ರು ಗೊಬ್ಬರಕ್ಕೋಸ್ಕರ. ಗೊಬ್ಬರ ಸಿಗಲಿಲ್ಲ, ಅದು ಸಿಗಲಿಲ್ಲ ಅಂತೇಳಿ ದೊಡ್ಡ ಮಹಾನ್ ಗಲಾಟೆ ಮಾಡಿದವರು ಬಿ ಜೆ ಪಿಯವರು. ಅದೇ ಬಿ ಜೆ ಪಿ ನನ್ನದೊಂದು ಪ್ರಶ್ನೆ ಇದೆ. ಅದೇ ನಿಮ್ಮ ಯಡಿಯೂರಪ್ಪ ಅವರು ಇದ್ದಾಗ ಹಾವೇರಿ ಒಳಗೆ ಗಲಾಟೆ ಆಯಿತು, ಗೋಲಿಬಾರಿ ಆಯಿತು, ರೈತರು ಸತ್ರು. ಅವಾಗ ಯಾಕೆ ಪ್ರಶ್ನೆ ಮಾಡಲಿಲ್ಲ? ಅಂದರೆ ನಿಮಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ರಾಜಕಾರಣವನ್ನು ಬಳಸಿಕೊಳ್ಳುವುದಾದರೆ ಅದು ಮಹಾನ್ ತಪ್ಪು. ಪಾಪ ನಮ್ಮ ರೈತರು ಏನು ಮಾಡಿದ್ರು, ಅದನ್ನು ಅನುಭವಿಸಿದ್ರು, ಗೊಬ್ಬರ ತಗೊಂಡೋದ್ರು, ಆಯಿತು, ಅದೇನೋ ಬಿತ್ತನೆ ಏನೋ ಮಾಡ್ತಾರೆ. ಹಾಗಾದರೆ ಇವ್ರು ಏನು ಮಾಡಿದ್ರು ಹಂಗಾದರೆ? ಅಂದರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ಬಿ ಜೆ ಪಿಯವ್ರು ಕೂಗಾಡೋದು, ಬಿ ಜೆ ಪಿ ಗೌರ್ಮೆಂಟ್ ಬಂದಾಗ ಕಾಂಗ್ರೆಸ್ನವ್ರು ಕೂಗಾಡೋದು. ಈ ಕೂಗಾಡೋದೊಂದು ಬಿಟ್ಟುಬಿಟ್ರೆ ಯಾವುದೇ ವಿಷಯವನ್ನು, ಗಹನವಾದ ವಿಷಯಗಳನ್ನು ಚರ್ಚೆ ಮಾಡುವುದೇ ಇಲ್ಲ. ಈ ಮುಂಗಾರು ಅಧಿವೇಶನದಲ್ಲಿ ನಡೀತು. ಏನು ನಡೀತು? ಯಾವ ಕಾರ್ಯಕ್ರಮಗಳು ನಡೆದವು? ರೈತರ ಸಮಸ್ಯೆ ಏನಾಯಿತು? ಕಾರ್ಮಿಕರ ಸಮಸ್ಯೆ ಏನಾಯಿತು? ಪಾಪ ಇವರು ರಾತ್ರಿ ಹಗಲು ಕೂತ್ಕೊಂಡಿದ್ರು ಯಾರೋ ಅಂಗನವಾಡಿ ಕಾರ್ಯಕರ್ತರು, ಅವ್ರ ಸಮಸ್ಯೆ ಏನಾಯಿತು? ಅಂದರೆ ಈ ಚರ್ಚೆಗಳು ನಡಿಬೇಕಾದ್ರೆ ಭಾಳ ಇದು. ಬಟ್ ಇದರೊಳಗೆ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದ್ರೆ, ನಾಗಮೋಹನ್ ದಾಸ್ ಅವರು ಒಳ ಮೀಸಲಾತಿ ಬಗ್ಗೆ ಅವ್ರು ಹೇಳಿದ್ದನ್ನು ಸರ್ಕಾರ ಓಕೆ ಮಾಡಿರೋದ್ರ ಬಗ್ಗೆ ಅದೇನೋ ಚರ್ಚೆ, ಅದೇನೋ ಮುಗಿತು. ಬಟ್ ಅದು ಕೆಲವು ಮಾತ್ರ ಗಹನವಾದ ವಿಚಾರಗಳಲ್ಲಿ ಚರ್ಚೆ ಆಗುತ್ತೆ. ಆ ವಿಚಾರಗಳನ್ನು ಅದರಲ್ಲಿ ಕೊಂಕು ಹುಡುಕುವಂಥದ್ದು. ಇವರು ಅಲ್ಲಿದ್ದಾಗ ಒಂದು ಮಾತಾಡ್ತಾರೆ, ಎಲ್ಲಿ ವಿಧಾನಸಭೆ ಒಳಗಿದ್ದಾಗ ಒಂದು ಮಾತಾಡ್ತಾರೆ, ಹೊರಗಡೆ ಬಂದಾಗ ಮತ್ತೊಂದು ಮಾತಾಡ್ತಾರೆ. ಈ ರಾಜಕಾರಣಿಗಳಿದ್ದಾರಲ್ಲ, ಈ ರಾಜಕಾರಣಿಗಳು ಈಗ ಅದು ಪಾಪ ಧರ್ಮಸ್ಥಳದ್ದು ಒಂದು ಮಾತಾಡಬೇಕು. ಧರ್ಮಸ್ಥಳದಲ್ಲಿ ಏನಾಯಿತು, ಆಗಿತ್ತೋ ಬಿಟ್ಟತ್ತೋ ಗೊತ್ತಿಲ್ಲ. ಒಟ್ಟು ಅದಕ್ಕೊಂದು SIT ನೇಮಕ ಮಾಡಿದ್ರು, ಅದು ಚರ್ಚೆ ನಡೀತು. ಅವನು ಯಾರೋ ಹೊರಗಡೆ ಬಂದ, ಅವನು ಮುಸುಕುದಾರಿ ಬಂದ, ಈಗಾಗಲೇ ಅವನ ಮುಖ ಬಂತು, ಎಲ್ಲ ಬಂತು. ಒಂದಷ್ಟು ದಿನ ಈ ಮೀಡಿಯಾದವರಿಗೆ ಊಟ ಆಯಿತು ಅಷ್ಟೆ. ಮೀಡಿಯಾದವರಿಗೆ ಒಂದು ಚರ್ಚೆ. ಅಂದರೆ ನನಗೆ ಅನ್ಸೋದು ಏನಂತ ಹೇಳಿದ್ರೆ, ನಮ್ಮ ವಿಷಯಗಳನ್ನು, ಅಂದರೆ ಜನರ ಸಮಸ್ಯೆಗಳನ್ನು ಬಗೆಹರಿಸುವ ದಿಕ್ಕನ್ನು ಬದಲು ಮಾಡುವುದು ಅಂತ. ಇದು ಇವತ್ತಿದ್ದಲ್ಲ ನಡೀತಿರೋದು, ಭಾಳ ಕಡೆಯಿಂದಲೂ ನಡೀತಾನೇ ಬಂದಿದೆ. ಇದು ಈ ಧರ್ಮಸ್ಥಳದ್ದು ಬಂತು. ಬಹುಶಃ ಈ ಆಡಳಿತಾರೂಢ ಪಕ್ಷದವರು ಈ ಥರದ್ದೇನೋ ಮಾಡಿಬಿಡ್ತಾರೇನೋ ಅಂತ ನನಗೊಂದು ಅನುಮಾನ. ಅಂದರೆ ಯಾಕೆ ಅಂತ ಹೇಳಿದ್ರೆ, ಅದು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಪಕ್ಷ ಆಗಿರಲಿ, ಯಾರೇ ಆಗಲಿ, ಆಡಳಿತಾರೂಢ ಪಕ್ಷದವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತಮ್ಮ ಸಮಸ್ಯೆಗಳನ್ನು ಮುಚ್ಚಾಕುವುದಕ್ಕೆ ಈ ಥರದವಾದಂಥ ಒಂದು ಇಶ್ಯೂನ ಕೈ ಬಿಟ್ಬಿಡ್ತಾರ ಹೆಂಗೆ ಅಂತ. ಆಯಿತು, ಏನಾಯಿತು? ಅದು ಪೂರ್ತಿ ಗೊಂದಲ ಆಯಿತು, ಗದ್ದಲ ಆಯಿತು, ಚರ್ಚೆ ನಡೀತು. ಅದಿನ್ನೂ ಬೇರೆ ದಿಕ್ಕನ್ನು ಪಡ್ಕೊಳ್ಳುತ್ತೆ, ಅದೇನೋ ಆಗ್ಬೋದು. ಅಂದರೆ ಫಸ್ಟ್ ಆಫ್ ಆಲ್ ಇದ್ರ ಎಲ್ಲವನ್ನೂ ನೋಡ್ತಾ ಹೋದಂಗೆಲ್ಲ ನನಗೆ ಅನ್ಸುತ್ತೆ ಏನಂತ ಹೇಳಿದ್ರೆ, ಮೊದಲು ನಾವು ತಪ್ಪು ಮಾಡ್ತಿದ್ದೀವೇನೋ ಅಂತ ಅನಿಸುತ್ತೆ. ಅಂದರೆ ನಮ್ಮ ತಪ್ಪೆಲ್ಲಿದೆ ಅಂತ ಹೇಳಿದ್ರೆ, ಬಹುಶಃ ನಾವು ಮತದಾರರು, ನನ್ನನ್ನು ಒಳಗೊಂಡೆ ಅಂತಲೇ ಹೇಳ್ತೀನಿ. ನಾವು ಮತದಾರರು, ಆಸೆ, ಅಲ್ಪ ಆಸೆ, ಅದೇನೋ ಒಂದು ಬಿರಿಯಾನಿಗೋ
ಒಂದು ಕ್ವಾರ್ಟರ್ ಎಣ್ಣೆಗೋ ನಮ್ಮ ಜನ ಅಥವಾ ಓಟಿಗೆ 500 ರೂಪಾಯಿನೋ 300 ರೂಪಾಯಿನೋ ಕೊಟ್ಟು ಆ 300 ರೂಪಾಯಿನ ಇಸ್ಕೊಂಡು ಊಟ ಮಾಡಿ ಓಟ್ ಹಾಕಿ ಬಂದ್ಬಿಡೋದು. ಅವನು ಎಲ್ಲಿಂದ ತಂದ ದುಡ್ಡು ಅನ್ನೋದ್ರ ಬಗ್ಗೆ ನಾವು ಯಾರೂ ಪ್ರಶ್ನೆ ಮಾಡಲ್ಲ. ಮತ್ತು ಅದಾದಮೇಲೆ ಆಮೇಲೆ ಅಂದ್ಕೊಂತೀವಿ ಅವನು ಓದಂತೆ ಇವನು ಓದಂತೆ ಚರ್ಚೆ ಅವಾಗ. ಆದರೆ ಸಾಮಾನ್ಯ ಜನ ಇದ್ದಾರಲ್ಲ ಪಾಪ, ಸಾಮಾನ್ಯ ಜನರಿಗೆ ಈ ಥರದ್ದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಏನು ಅವತ್ತೊಂದು ದಿನದ ಕಷ್ಟೇ ಅವ್ರದ್ದು. ಇವತ್ತು ನಾನು ಬದುಕಿದಿನ ಮುಗಿದೋಯ್ತು, ನಾಳೆ ಬೆಳಗ್ಗೆ ಏನಾಗ್ತದೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರು. ಹಂಗಾಗಿ ಏನಾಗಿದ್ದರೆ ನಾವು ಮತದಾರರು ಸರಿ ಆಗದ ಹೊರತು, ಒಳ್ಳೆಯರನ್ನು ಆಯ್ಕೆ ಮಾಡದ ಹೊರತು ಈ ಥರದ ಚರ್ಚೆಗಳು, ಈ ಥರದ ಒಂದಂಥ ಘಟನೆಗಳು ನಡೀತಿದೆ. ದುಡ್ಡಿದ್ದನಷ್ಟೇ ದೊಡ್ಡಪ್ಪ. ದುಡ್ಡಿದ್ರೆ ನೀವು ಯಾರು ಬೇಕಾದರೂ ಮೇಲೆ ಕೂರಿಸ್ಬೋದು, ಯಾರನ್ನು ಬೇಕಾದರೂ. ದುಡ್ಡೊಂದಿದ್ರೆ ಸಾಕು. ಅವನು ದಂಧೆ ಮಾಡಿ ತಂದಿದ್ದಾನ, ಬೇರೆ ಬೇರೆ ವ್ಯವಹಾರ ಮಾಡ್ಕೊಂಡು ತಂದಿದ್ದಾನ, ಕಳ್ತನ ಮಾಡಿದಾನ, ಸುಳ್ತನ ಮಾಡಿದಾನ. ನಾ ಭಾಳ ಜನ ನೋಡಿದ್ದೀನಿ, ನನ್ನ ಎದುರಿಗೆ ನೋಡಿದ್ದೀನಿ. ಈಗ ಆಯಿತು, ಒಂದು ಭಾಳ ಸ್ಪಷ್ಟವಾದ ಉದಾಹರಣೆ ನೋಡೋಣ. ಈ ಬಳ್ಳಾರಿ ರೆಡ್ಡಿಯರ್ದು ಇಡೀ ರಾಜ್ಯವನ್ನೇ ಗಡಗಡ ನಡೆಸಿದ್ರು. ಇವತ್ತೇನು ನಡೀತೈತೆ, ಆತ ನಡೀತದೋ ಏನೋ ಗೊತ್ತಿಲ್ಲ. ಈಗಾಗಲೇ ಆತನಿಂದ ಏನು ಮಂದಿ ಮಗಾದಿರು ಏನು ನೋಡ್ಬೇಕಾಯ್ತು, ವೈಭವ, ರಾಜನ ವೈಭವ. ಇವತ್ತು ಅಂದರೆ ಒಂದಲ್ಲ ಒಂದು ದಿನ ಅದು ಒಂದು ಪೆಟ್ಟು ಬೀಳುತ್ತೆ ಬಿಡಿ. ಅದು ಜನಾರ್ದನ್ ರೆಡ್ಡಿಗಾಗಿರ್ಬೋದು, ಶಾಸಕ ಪಪ್ಪಿಗೂ ಆಗಿರ್ಬೋದು, ಅದೇನು ಇಲ್ಲ, ನಾವೇನು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ಅಂದರೆ ಮಣ್ಣು ಮಾರ್ಕೊಂಡು ಅವನು ದುಡ್ಡು ಮಾಡ್ದ. ಮೊದಲು ಜನಾರ್ದನ್ ರೆಡ್ಡಿ ಏನಾಗಿದ್ರು ಅನ್ನೋದ್ರ ಬಗ್ಗೆ ನನಗೆ ಗೊತ್ತು, ನಾನೇ ರಿಪೋರ್ಟ್ ಮಾಡಿದ್ದೀನಿ ಅಗ್ನಿ ಒಳಗಿದ್ದಾಗ. ಅಂದರೆ ಇದು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ನಮ್ಮನ್ನು ನಾವು ತಿದ್ದುಕೊಳ್ಳೋದಲ್ಲೇ ಹೊರತು ನಾವು ಯಾರನ್ನೂ ದ್ವೇಷಿಸಾಗಿಲ್ಲ ಅನ್ನೋ ಮಟ್ಟಕ್ಕೆ ಬಂದೋಗಿದ್ದೀವಿ. ಹಾಗಾಗಿ ಸ್ನೇಹಿತರೆ, ಈ ವಿಚಾರಗಳನ್ನು ಹೇಳ್ಬೇಕಾದ್ರೆ ನನಗೆ ಭಾಳ ದುಃಖ ಅಂತ ಹೇಳಿದ್ರೆ, ಇವತ್ತು ಯಾವ ಮಟ್ಟಕ್ಕೆ ಬಂದೋಗಿದ್ದೀವಿ ಅಂತ ಹೇಳಿದರೆ, ಎಂಜಲ್ ಕಾಸಿಗೆ ಕೈ ಒಡ್ಡುವಂಥ ಮಟ್ಟಕ್ಕೆ ಕೆಲ ಮೀಡಿಯಾದವರು ಬಂದೋಗಿದ್ದಾರೆ. ಏನಾದರೂ TRPಗೋ ಅಥವಾ ಇನ್ನೊಂದಕ್ಕೋ ಏನೋ ಮಾಡೋಕ್ಕೆ ಹೊರಟಿದ್ದಾರೆ. ಅದು ನಾವೇನು ಮಾಡೋಕ್ಕಲ್ಲ. ಅದ್ಯಾರು ಯೂಟ್ಯೂಬರ್ ಅಂತೆ, ಅವನು ಯಾವನೊಬ್ಬನು ಧರ್ಮಸ್ಥಳದ ಬಗ್ಗೆ ಅದೇನೋ ಬರ್ದ ಅಂತೆ, ಅದೇನೋ ಆಯಿತು, ಅವನಿಗೇನು ಅನುಭವಿಸ್ತಾನೆ, ಅದನ್ನೆಲ್ಲ ನಾವೆಲ್ಲ ಇದು ಮಾಡೋದಿಲ್ಲ. ಆದರೆ ಇವತ್ತಿನ ದಿವಸ ನಮ್ಮಲ್ಲಿ ತಪ್ಪಾಗ್ತಿರೋದು ಒಂದೇ ಒಂದೇನಂತ ಹೇಳಿದ್ರೆ, ನಾವು ಚುನಾಯಿತ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವುದರಲ್ಲಿ ಸರಿಯಿಲ್ಲ. ಈಗ ಹಂಗಾಗಿದೆ ಅಂತ ಹೇಳಿದ್ರೆ, ಮೊನ್ನೆ ಯಾರೋ ಜೊತೆ ಸ್ನೇಹಿತರ ಜೊತೆ ಮಾತಾಡ್ಬೇಕಾದ್ರೆ ಒಂದು ಪ್ರಶ್ನೆ ಬಂತು, ಕಳ್ಳರಲ್ಲಿ ಸಣ್ಣ ಕಳ್ಳನ್ನು ಆಯ್ಕೆ ಮಾಡ್ಕೋಬೇಕು ಅಂತ. ಯಾಕಂದರೆ ಎಲ್ಲರೂ ಕಳ್ಳರು ಇದ್ದಾರೆ, ಅದು ಸಣ್ಣ ಕಳ್ಳ ಯಾರು ಅಂತ. ಇವತ್ತು ಆ ಮಟ್ಟಕ್ಕೆ ಬಂದೋಗಿದ್ದೀವಿ ನಾವು. ಅಂದರೆ ಒಳ್ಳೆ ಮನುಷ್ಯ ಯಾರು ಅಂತ ಆಯ್ಕೆ ಮಾಡ್ಕೊಳ್ತಿಲ್ಲ, ಕಳ್ಳರಲ್ಲಿ ಸಣ್ಣ ಕಳ್ಳ ಯಾರು ಅವನ್ನ ಆಯ್ಕೆ ಮಾಡ್ಕೋಬೇಕಾಗಿತ್ತು. ಸೊ ಇದೇ ಥರ ಮುಂದುವರೆದ್ರೆ ಇನ್ನೂ ನಮ್ಮ ದೇಶದ ಪರಿಸ್ಥಿತಿ ಏನಾಗ್ಬೋದು? ನಮ್ಮ ದೇಶದ್ದಲ್ಲ, ಅದು ನಮ್ಮ ದೇಶ ಆಗಿರ್ಬೋದು. ನಮ್ಮ ದೇಶದ ಅಂತ ಹೇಳಿದ್ರೆ ನಂದು, ಅದು ನನ್ನ ಮನೆಯ ಪರಿಸ್ಥಿತಿ ಏನಾಗುತ್ತೋ ಅದೇ ಆಗುತ್ತಲ್ಲ. ಹಾಗಾಗಿ ಗೆಳೆಯರೇ, ನಾನು ಹೇಳ್ತಿರೋದೆ ಅಂತ ಹೇಳಿದ್ರೆ, ಈ ವಿಧಾನಸಭೆಯಲ್ಲಿ ನಡೆದಿರುವಂಥ ಮುಂಗಾರು ಅಧಿವೇಶನದಲ್ಲಿ ಮುಖ್ಯವಾದ ಗಹನವಾದ ಚರ್ಚೆಗಳೇ ನಡೀಲಿಲ್ಲ ಅನ್ನೋದು ಒಂದು ವಿಷಯ. ಯಾವ ವಿಷಯಗಳನ್ನು ಭಾಳ ಇಂಪಾರ್ಟೆಂಟು ಅದನ್ನು ಮಾಡೋದಿಲ್ಲ. ನಮ್ಮ ವಿರೋಧ ಪಕ್ಷದವರು ಅಷ್ಟೇ, ಅಲ್ಲಿ ಮಾತನಾಡಿ ಹೊರಗಡೆ ಬರ್ತಿದ್ದಂಗೆ ಇಬ್ಬರೂ ಕೈ ಮೇಲೆ ಹಾಕ್ಕೊಂಡು ಆರಾಮಾಗಿ ಹೋಗಿ ಟೀ ಕುಡಿತಾರೆ ಅವರು. ಯಾಕಂತ ಹೇಳಿದ್ರೆ ಇದನ್ನು ನೀವು ಭಾಳ ಸಿಂಪಲ್ಗೆ ಒಂದು ಮಾತಾಡ್ಬಿಡ್ತೀನಿ ನಾನು. ಇದು ಬೇಕಾದ್ರೆ ಜಿಲ್ಲಾ ಪಂಚಾಯತ್ ನೆಕ್ಸ್ಟು ಎಲೆಕ್ಷನ್ ಆದಮೇಲೆ ನೋಡಿ ಆಯ್ಕೆಯಾಗಿ ಬರ್ತಾರೆ. ಜಿಲ್ಲಾ ಪಂಚಾಯತಲ್ಲಿ ಮೀಟಿಂಗ್ ನಡೀತಿರ್ತದೆ. ಏನು ಬೆಳಿಗ್ಗೆ ನೋಡ್ಬೇಕು, ಇಬ್ಬರು ಕಾಂಗ್ರೆಸ್ನವರು ಗೌರ್ಮೆಂಟ್ನವರು ಇವರು ಏನು ಕೈ ಮೇಲೆ ಹಾಯಿಸ್ಬಿಡ್ತಾರೆ. 2 ಗಂಟೆಗೆ ಊಟ ಬರ್ತಿದ್ದಂಗೆ ಆರಾಮ ಉಣ್ಕೊಂಡು ಕೈ ಮೇಲೆ ಹಾಕ್ಕೊಂಡು ಆರಾಮಾಗಿ ಒಡ್ಡಾಡ್ತಿರ್ತಾರೆ. ನಾನು ಹೇಳ್ತಿರೋದು ಅಡ್ಡಾಡ್ಬೇಕಂತ ಹೇಳ್ತಿಲ್ಲ ನಾನು. ಆದರೆ ನಿಮ್ಗೆ ಅದು ಯಾವ ವಿಷಯಗಳ ಬಗ್ಗೆ ನಾವು ಗಹನವಾಗಿ ಚರ್ಚೆ ಮಾಡ್ತಿದ್ವಿ ಅನ್ನೋದ್ರ ಬಗ್ಗೆನೂ ಆ ಕಾಮನ್ ಸೆನ್ಸೇ ಇಲ್ಲ ಅಂತ ಹೇಳ್ತಿರೋದು. ಕಾಮನ್ ಸೆನ್ಸ್ ಇಲ್ಲ. ಅದು ಮತದಾರರ ಮೇಲೆ ಹಾಕೋದಲ್ಲ, ಅದು ಮತದಾರ ಪಾಪ ಅವನೇನೋ ಒಂದು ದಿನದ ಇದಕ್ಕೆ. ಹಾಗಾಗಿ ಗೆಳೆಯರೆ, ಇನ್ನು ಮುಂದೆ ಯಾವುದೇ ವಿಷಯಕ್ಕಾಗಲಿ ನಮ್ಮನ್ನು ನಾವು ತಪ್ಪುಗಳನ್ನು ನಾವು ತಿದ್ಕೊಳ್ಳಬೇಕು. ಇನ್ನು ಮುಂದೆ ಒಳ್ಳೆ ಕಾಲ ಬರಲಿ ಅಂತ ಹೇಳ್ತಾ, ಇನ್ನೊಂದು ಏನಂತ ಹೇಳಿದ್ರೆ, ಈ ಸೇಡಿನ ರಾಜಕಾರಣ ಮಾಡೋದಿದೆಯಲ್ಲ, ಅದು ಭಾಳ ತಪ್ಪು. ಸೇಡಿನ ರಾಜಕಾರಣ ಯಾವತ್ತೂ ಆಗಬಾರ್ದು. ಇವತ್ತೇ ನಾಳೆ ಬೆಳಗ್ಗೆ ಇವ್ರು ಇಡಿ ಮಾಡಿದ್ರಂತಲ್ಲ, ಅವರು ಇಡಿ ಮಾಡೋದಾಗಲಿ ಇದಾಗಲಿ ಸರಿಯಲ್ಲ ಅಂತ ಹೇಳ್ತಾ